ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಿದೆ ಅದೆಲ್ಲ ನಿಮಗೆ ಗೊತ್ತಾಗ್ತಾ ಇದೆ. 101 ದಿನಕ್ಕೂ ಹೆಚ್ಚು ಕಾಲ ನಡೀಬೇಕಾಗಿದ್ದ ಶೋ ಜಸ್ಟ್ 11 ದಿನಕ್ಕೆ ನಿಂತು ಹೋಗಿದೆ. ಮನೆಯಲ್ಲಿ ಸೇಡಿನ ಬೆಂಕಿ ಹಚ್ಚಿ ಸೋಲು ಗೆಲುವಿನ ಆಟಕ್ಕೆ ಆಕ್ಷನ್ ಕಟ್ ಹೇಳ್ತಾ ಇದ್ದ ಬಿಗ್ ಬಾಸ್ಗೆ ಈ ಸಲ ಸರ್ಕಾರ ದೊಡ್ಡ ಟಾಸ್ಕ್ ಅನ್ನೇ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಸೀಸನ್ 12ಕ್ಕೆ ಬಿದ್ದಿರುವ ಬೀಗವನ್ನು ಓಪನ್ ಮಾಡಿಸೋಕೆ ಈಗ ಸಾಕಷ್ಟು ಸರ್ಕಸ್ ಕೂಡ ನಡೀತಾ ಇದೆ. ಇನ್ನು ಮನೆಯಿಂದ ರಾತ್ರೋರಾತ್ರಿ ಈಗಲ್ಟನ್ ರೆಸಾರ್ಟ್ಗೆ ಹೋಗಿದ್ದ ಸ್ಪರ್ಧಿಗಳು ಮತ್ತೆ ಬಿಗ್ ಬಾಸ್ ಮನೆಗೆ ವಾಪಸ್ ಬರೋಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಇನ್ನು ಬಿಗ್ ಬಾಸ್ ಆಯೋಜಕರು ಮತ್ತು ಜಾಲಿವುಡ್ ಸ್ಟುಡಿಯೋ ಸೇರಿದಂತೆ ಸರ್ಕಾರದ ಜೊತೆ ಈ ಬಗ್ಗೆ ಕುರಿತು ಮಾತುಕತೆಯನ್ನು ನಡೆಸ್ತಾ ಇದ್ದು ಅದು ಸಕ್ಸಸ್ ಕೂಡ ಆಗುವ ಹಂತಕ್ಕೆ ಹೋಗ್ತಾ ಇದೆ. ಮತ್ತೆ ಎಂದಿನಂತೆ ಬಿಗ್ ಬಾಸ್ ಶೋ ಕೂಡ ನಡೆಯುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಟ್ ಯಾವಾಗ ನಡೆಯುತ್ತೆ, ಯಾವಾಗ ಬೀಗ ಓಪನ್ ಆಗುತ್ತೆ ಅನ್ನೋ ಕುತೂಹಲ ಕೂಡ ಎಲ್ಲರಲ್ಲೂ ಮನೆ ಮಾಡಿದೆ. ಇದೆಲ್ಲದರ ನಡುವೆ ತುಳುನಾಡಿನ ಹುಡುಗಿ ರಕ್ಷಿತಾ ಶೆಟ್ಟಿ ಮಾತು ಈಗ ಸಖತ್ ಟ್ರೆಂಡ್ ಕೂಡ ವೈರಲ್ ಕೂಡ ಆಗ್ತಾ ಇದೆ. ಇದರ ಎಲ್ಲದರ ಕುರಿತು ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗುವ ಕೆಲಸವನ್ನು ನಾನು ಮಾಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಈ ಸಲದ ಅದ್ದೂರಿ ಬಿಗ್ ಬಾಸ್ ಸೆಟ್ಗೆ ಬೀಗ ಬಿದ್ದಿದೆ. ಇದೆಲ್ಲ ವಿಚಾರ ನಿಮ್ಗೆ ಗೊತ್ತಿರೋದು ವಿಚಾರ. ಇನ್ನು ಜಾಲಿವುಡ್ ಸ್ಟುಡಿಯೋ ಮಾಡಿದ ಎಡವಟ್ಟು ಬಿಗ್ ಬಾಸ್ ಕನ್ನಡದ ಮೇಲೆ ಎಫೆಕ್ಟ್ ಬಿದ್ದಿದೆ ಅಂತಲೇ ಹೇಳ್ಬೋದು. ಪರಿಸರಕ್ಕೆ ತೊಂದರೆ ಆಗ್ತಿದೆ ಅಂತ ಬಿಗ್ ಬಾಸ್ ಹೌಸನ್ನು ಫುಲ್ ಖಾಲಿ ಮಾಡಿಸಲಾಗಿದೆ. ಇನ್ನು ರಾತ್ರೋರಾತ್ರಿ ಈಗಲ್ಟನ್ ರೆಸಾರ್ಟ್ಗೆ ಶಿಫ್ಟ್ ಆದ ಸ್ಪರ್ಧಿಗಳು ಅಯ್ಯೋ ದೇವರೇ ಹೀಗಾಯ್ತಲ್ಲ ಅಂತ ತಲೆ ಬಿಸಿಗೆ ಹೊಗೆ ಬಿಡ್ತಾ ಇದ್ದಾರೆ, ಅಂದರೆ ಸಿಗರೇಟ್ ಹೊಡಿತಾ ಇದ್ದಾರೆ. ಇದರ ವಿಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ. ಇನ್ನು ಜಾಲಿವುಡ್ ಸ್ಟುಡಿಯೋ ಮತ್ತು ಬಿಗ್ ಬಾಸ್ ಆಯೋಜಕರು ಚಿಕ್ಕ ಮ್ಯಾಟ್ರನ್ನು ಇವರೇ ದೊಡ್ಡದು ಮಾಡಿಕೊಂಡ್ರು ಅನಿಸುತ್ತೆ. ಕೈಯಲ್ಲಿ ಹೋಗೋದಕ್ಕೆ ಕೊಡಲಿ ತಗೊಂಡ್ರು ಅನಿಸುತ್ತೆ. ನೋಟಿಸ್ ಕೊಟ್ಟ ತಕ್ಷಣ ಅದನ್ನು ತಗೊಂಡು ಎಲ್ಲಿ ತಪ್ಪಾಗಿದೆ ಅಲ್ಲಿ ಸರಿ ಮಾಡ್ತೀವಿ ಅಂತ ಹೇಳಿ ಸಂಬಂಧಪಟ್ಟವ್ರ ಹತ್ರ ಮಾತುಕತೆ ನಡೆಸಿದ್ರೆ ಇಷ್ಟೆಲ್ಲ ಮ್ಯಾಟ್ರ್ ಆಗ್ತಾನೆ ಇರಲಿಲ್ಲ. ಅಂದರೆ ಬಿಗ್ ಬಾಸ್ ಹೌಸ್ಗೆ ಬೀಗ ಬೀಳುವ ತನಕ ಇವರು ಕಾಯೋದು ಬೇಡವಿತ್ತು. ಬಟ್ ಇಷ್ಟೆಲ್ಲ ದೊಡ್ಡ ಡೆವಲಪ್ಮೆಂಟ್ ಆದಮೇಲೆ ಈಗ ಮಾತುಕತೆ ನಡೆಸ್ತಾ ಇದ್ದಾರೆ. ಜಾಲಿವುಡ್ ಸ್ಟುಡಿಯೋ ಮತ್ತು ಬಿಗ್ ಬಾಸ್ ಆಯೋಜಕರು ರಾಮನಗರ ಜಿಲ್ಲಾಡಳಿತದ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಅದರಂತೆ ಕೋರ್ಟ್ಗೆ ಜಾಲಿವುಡ್ ಸಲ್ಲಿಸಿದ ರಿಟ್ ಅರ್ಜಿಯನ್ನು ವಾಪಸ್ ಪಡೆಯಲಾಗಿದೆ. ಬಟ್ ಈಗ ಇದೇ ಒಂದು ಗೊಂದಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಇಲ್ಲಿ ಡಿಸಿ ಅಧಿಕೃತ ಆದೇಶವನ್ನು ಹೊರಡಿಸಿಲ್ಲ. ಡಿಸಿ ಆದೇಶ ಮಾಡಿದ್ದಾರೆಂದು ರಿಟ್ ಅರ್ಜಿ ವಾಪಸ್ ಪಡೆದಿದ್ದಾರೆ. ಹೀಗಾಗಿ ಇವತ್ತು ಬಹುತೇಕ ಬಿಗ್ ಬಾಸ್ ಮನೆ ಓಪನ್ ಆಗುತ್ತೆ ಅಂತ ಎಲ್ಲ ಅಂದ್ಕೊಂಡಿದ್ರು. ಬಟ್ ಅದು ಡೌಟ್ ಏನಲ್ಲಾಗ್ತಾ ಇದೆ. ಒಂದು ಕಡೆ ಈ ಬೆಳವಣಿಗೆ ಆದರೆ ಇನ್ನೊಂದು ಕಡೆ ರಕ್ಷಿತಾ ಶೆಟ್ಟಿ ಅವರ ಹವಾ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಜೋರಾಗಿದೆ. ಬಿಗ್ ಬಾಸ್ ಹಿಡ್ಕೊಂಡು ಸಖತ್ ಕಂಟೆಂಟ್ ಕೊಡ್ತಾ ಇದ್ದ ಟ್ರೋಲರ್ಸ್ ಈಗ ಬಿಗ್ ಬಾಸ್ ಸ್ಪರ್ಧಿ ರಕ್ಷಿತಾ ಶೆಟ್ಟಿಯನ್ನು ಸಖತ್ ಟ್ರೋಲ್ ಮಾಡ್ತಾ ಇದ್ದಾರೆ. ಅವಳ ಮಾತನ್ನು ಸಖತ್ ವೈರಲ್ ಮಾಡ್ತಾ ಇದ್ದಾರೆ. ಹೌದು, ತುಳು ಮಿಶ್ರಿತ ಕನ್ನಡ ಮಾತನಾಡಿ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟ ಈ ರಕ್ಷಿತಾ ಶೆಟ್ಟಿ ಅವರು ಬಂದ ಮೊದಲ ದಿನವೇ ಮನೆಯಿಂದ ಹೊರಗೆ ಹೋಗಿದ್ರು. ಒಂದು ವಾರ ಈಕೆ ಎಲ್ಲಿದ್ರು ಅನ್ನೋದು ಸುದ್ದಿನೇ ಇರಲಿಲ್ಲ. ಎಲ್ಲ ಮನೆಯಿಂದ ಹೊರಗೆ ಹೋದ್ರು ಅಂತ ಅಂದ್ಕೊಂಡಿದ್ರು. ಬಟ್ ಇವರು ಬಿಗ್ ಬಾಸ್ನಲ್ಲೇ ಇದ್ದರು. ಇವ್ರನ್ನ ಸೀಕ್ರೆಟ್ ರೂಮ್ನಲ್ಲಿ ಇಡಲಾಗಿತ್ತು. ಬಟ್ ಒಂದು ವಾರ ಬಿಟ್ಟು ಬಿಗ್ ಬಾಸ್ನಲ್ಲಿ ಪ್ರತ್ಯಕ್ಷ ಆದ ಈ ರಕ್ಷಿತಾ ಶೆಟ್ಟಿಯನ್ನು ಸುದೀಪ್ ಅವರು ಮಾತನಾಡಿಸಿದ್ರು. ನಿಮಗೆ ವೋಟ್ ಮಾಡಿ ಮನೆಯಿಂದ ಹೊರ ಹಾಕಿದ್ರಲ್ಲ, ಅದರಲ್ಲಿ ಯಾರನ್ನ ನೀವು ಹೊರಗೆ ಹಾಕ್ತೀರಾ ಅಂತ ಕೇಳಿದರು. ಅದಕ್ಕೆ ಈ ರಕ್ಷಿತಾ ಶೆಟ್ಟಿ ಅವರು ಎಲ್ಲರನ್ನ ಹೊರಗೆ ಹಾಕ್ತೀನಿ ಅಂತ ಹೇಳಿದರು. ಹೀಗೆ ಹೇಳಿ ನೆಟ್ಟಿಗೆ 2 ದಿನ ಕೂಡ ಆಗಿಲ್ಲ, ರಕ್ಷಿತಾ ಶೆಟ್ಟಿ ಅವರು ಹೇಳಿದಂತೆ ಎಲ್ಲರೂ ಕೂಡ ಮನೆಯಿಂದ ಹೊರ ಬಿದ್ದಿದ್ದಾರೆ. ಈಗ ನಿಮಗೆ ಯಾರು ಸೇರಿ ನಿಮಗೆ ವೋಟ್ ಹಾಕಿ ಹೊರಗಡೆ ಹಾಕಿದ್ರು ಗೊತ್ತಲ್ವಾ? ಈಗ ಅವರಲ್ಲಿ ಯಾರಾದ್ರೂ ಒಬ್ಬರಲ್ಲಿ ಹೊರಗಡೆ ಹಾಕಿದ್ರೆ ನೀವು ಯಾರನ್ನ ಹಾಕ್ತೀರಿ? ಎಲ್ಲರಿಗೆ ಹಾಕ್ತೀನಿ. ಈಗ ಇವ್ರ ಮಾತನ್ನೇ ಇಟ್ಕೊಂಡು ಸಖತ್ ಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ. ರಕ್ಷಿತಾ ತಾಕತ್ತು ಏನಂತ ಬಿಗ್ ಬಾಸ್ಗೂ ಗೊತ್ತಾಯಿತು. ಇವಳನ್ನ ಎದುರು ಹಾಕೋಬಾರ್ದು. ರಕ್ಷಿತಾ ಹೇಳಿದ್ದು ನಿಜ ಆಗುತ್ತೆ. ರಕ್ಷಿತಾ ಹೇಳಿದ್ದಕ್ಕೆ ದೇವರು ತತಸ್ತು ಅಂತ ವರ ಕೊಟ್ಟಿದ್ದಾನೆ ಅಂತ ಈಗ ಸಖತ್ ವೈರಲ್ ಆಗ್ತಿದೆ. ಈ ಕುರಿತು ಸಖತ್ ಟ್ರೋಲನ್ನು ಕೂಡ ಮಾಡಲಾಗ್ತಾ ಇದೆ. ಒಟ್ಟಲ್ಲಿ ರಕ್ಷಿತ್ ಶೆಟ್ಟಿ ಅವರ ಮಾತು ಒಂದು ಕಡೆ ಟ್ರೋಲ್ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಬಿಗ್ ಬಾಸ್ ಮನೆ ಬೀಗ ತೆಗೆಯೋಕೆ ಕೂಡ ಸರ್ಕಸ್ ನಡೀತಾ ಇದೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ನಮಸ್ಕಾರ.